ನಮಸ್ಕಾರ ಸ್ನೇಹಿತರೆ. ಐ ವಿಲ್ ಎಕ್ಸ್ಪೋಸ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅಂಡ್ ಬಿಜೆಪಿ ಆನ್ SIR. ಈಗ ಸ್ನೇಹಿತರೆ, ಮೊನ್ನೆ ನಡೆದಿರುವ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ಸ್ ಅಲ್ಲಿ SIR ನಡೀತು ಅಲ್ವಾ? ಆ SIR ನಡೆಯೋ ಟೈಮಲ್ಲಿ ಅಲ್ಲಿ ಮನೋಜ್ ಕುಮಾರ್ ಅಗರ್ವಾಲ್ ಅಂತ ಒಬ್ಬರಿದ್ರು. ಇವರು ಚೀಫ್ ಎಲೆಕ್ಷನ್ ಆಫೀಸರ್ 2026 ವೆಸ್ಟ್ ಬೆಂಗಾಲ್ ಎಲೆಕ್ಷನ್ಸ್. ಇನ್ನೊಬ್ಬರಿದ್ರು ಸುಬ್ರತೋ ಗುಪ್ತಾ ಅಂತ. ಇವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಸ್ಪೆಷಲ್ ಅಬ್ಸರ್ವರ್ ಫಾರ್ 2026 ಎಲೆಕ್ಷನ್ಸ್. ಇವರಿಬ್ಬರು ಮನೋಜ್ ಕುಮಾರ್ ಅಗರ್ವಾಲ್ ಹಾಗೂ ಸುಬ್ರತೋ ಗುಪ್ತಾ ಅವರ ಕೆಲಸ ಏನು ಗೊತ್ತಾ ಸ್ನೇಹಿತರೆ? ಅವರು ಒಂದು ಕ್ರಿಕೆಟ್ ಮ್ಯಾಚ್ ನಡೆಯುವಾಗ ಅವರು ಅಂಪೈರ್ಸ್ ಇದ್ದಂಗೆ. ಅವರ ಯಾರ ಪಕ್ಷದ ಪರಾನೂ ಇಲ್ಲ, ಯಾವ ಪ್ಲೇಯರ್ಸ್ ಪರಾನೂ ಇಲ್ಲ. ಅಲ್ಲಿ ಬಿಜೆಪಿ ಪರವಾಗ್ಲೂ ಇರಬಾರ್ದು, ಅಲ್ಲಿ ತೃಣಮೂಲ್ ಕಾಂಗ್ರೆಸ್ ಪರವಾಗ್ಲೂ ಇರ್ಬೋದು. ಸರಿ, ಈಗ ಇವರಿಬ್ಬರು ಅಂಪೈರ್ಸ್ ಇದ್ದಂಗೆ. ಈಗ ಆಟ ಆಯ್ತು ಸ್ನೇಹಿತರೆ. ಇನ್ನೊಂದು ಮ್ಯಾಚ್ ನಡೆಯುವಾಗ ಇದೇ ಮನೋಜ್ ಕುಮಾರ್ ಅಗರ್ವಾಲ್ ಚೀಫ್ ಸೆಕ್ರೆಟರಿ ಟು ದ ಗವರ್ನಮೆಂಟ್ ಆಫ್ ವೆಸ್ಟ್ ಬೆಂಗಾಲ್. ಇನ್ನೊಬ್ಬ ಮಹಾನುಭಾವ, ಇನ್ನೊಬ್ಬ ಅಂಪೈರ್ ಇದ್ರಲ್ವಾ, ಸುಬ್ರತೋ ಗುಪ್ತಾ ಅನ್ನೋ ಅಂಪೈರ್ ಇದ್ರು ನೋಡಿ, ಅವರು ಚೀಫ್ ಅಡ್ವೈಸರ್ ಟು ಚೀಫ್ ಮಿನಿಸ್ಟರ್ ಸುವೇಂದು ಅಧಿಕಾರಿ. ಈ ಎರಡು SIR ಎಕ್ಸರ್ಸೈಸ್ ಅಲ್ಲಿ ಏನು ಎಲೆಕ್ಷನ್ಸ್ ನಡೀತು, ಅದರಲ್ಲಿ ಅಂಪೈರ್ಗಳಾಗಿದ್ದ ಈ ಇಬ್ಬರು ಅಧಿಕಾರಿಗಳು ಈಗ ಪ್ಲೇಯರ್ಸ್ ಆಗಿದ್ದಾರೆ. ಯಾವುದೇ ಒಂದು ಟೂರ್ನಮೆಂಟ್ ಅಲ್ಲಿ ಅಂಪೈರ್ ಇದ್ದವನು ಪ್ಲೇಯರ್ ಆಗಕ್ಕೆ ಸಾಧ್ಯನಾ? ಇದರಿಂದ ಅರ್ಥ ಆಗುತ್ತೆ ಸ್ನೇಹಿತರೆ, ಏನು ಈ ಮೋದಿ ಸರ್ಕಾರ ಇದೆ, ಈ ಇಬ್ಬರು ಆಫೀಸರ್ಸ್ ಇಟ್ಕೊಂಡು ಎಲೆಕ್ಷನ್ಸ್ನ ರಿಗ್ ಮಾಡಿದೆ ಹಾಗೂ SIRನ ದೊಡ್ಡ ಮಟ್ಟದ ಪ್ರಭಾವ ಆಗಿ ಬಹಳಷ್ಟು ಡಿಲಿಷನ್ಸ್ ಮಾಡಿ ಮೋಸದ ಆಟ ಆಡಿ ಇವತ್ತು ತೃಣಮೂಲ್ ಕಾಂಗ್ರೆಸ್ನ ಸೋಲಿಸಿದ್ದಾರೆ. ನಾನು ಕೇಳೋದು ಸಿಂಪಲ್ ಪ್ರಶ್ನೆ ಸ್ನೇಹಿತರೆ, ಅಂಪೈರ್ ಆದವನು ಪ್ಲೇಯರ್ ಆಗೋಕ್ಕೆ ಸಾಧ್ಯನಾ? ಅಂಪೈರ್ ಇದ್ದವನು ಈಗ ಪ್ಲೇಯರ್. ಈಗ ಬಿಜೆಪಿ ಸರ್ಕಾರದ ಪ್ಲೇಯರ್ಸ್ ಆಗಿಬಿಟ್ಟಿದ್ದಾರೆ. ಒಬ್ಬನು ಚೀಫ್ ಮಿನಿಸ್ಟರ್ಗೆ ಅಡ್ವೈಸ್ ಮಾಡ್ತಾನಂತೆ, ಇನ್ನೊಬ್ಬ ಗೌರ್ಮೆಂಟ್ನ ಚೀಫ್ ಸೆಕ್ರೆಟರಿ. ಇದರಲ್ಲಿ ಅರ್ಥ ಆಗುತ್ತೆ, ಯಾವತ್ತು ಅಂಪೈರ್ ಆಗಿ ಉಳಿಬೇಕೆ ಹೊರತು ಯಾವತ್ತು ಅಂಪೈರ್ ಪ್ಲೇಯರ್ ಆಗಕೂಡದು. ಈಗ ಜನಗಣತಿಯಲ್ಲಿ ಮೋದಿ ಮತ್ತೆ ಅವರ ಸರ್ಕಾರ ಸಿಗಾಕೊಳ್ಳುತ್ತೆ ಹೇಗೆ ಅನ್ನೋದು ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್, ಜನಗಣತಿಯಲ್ಲಿ 18 ವರ್ಷದ ಮೇಲಿರುವ ಎಷ್ಟು ಜನ ಅಂತ ಗಣತಿಯಲ್ಲಿ ಗೊತ್ತಾಗುತ್ತೆ. ಫಾರ್ ಹೈಪಥೆಟಿಕಲ್ ಎಕ್ಸಾಂಪಲ್, 100 ಕೋಟಿ ಜನ ಬಂದರು ಅನ್ಕೊಳ್ಳಿ. 18 to above 18 ಅಂದ್ರೆ ಎಲ್ಲ 100 ಕೋಟಿ ಜನಕ್ಕೂ ವೋಟ್ ಇರಬೇಕು, ಕರೆಕ್ಟಾ? ಆದರೆ ಇವರು SIR ಮಾಡಿದ್ಮೇಲೆ ಅದರಲ್ಲಿ ಫೈನಲ್ ಡ್ರಾಫ್ಟ್ ಮಾಡಿದಾಗ ಇಲ್ಲಿ ಜನಗಣತಿಯಲ್ಲಿ 100 ಕೋಟಿ ಬಂದ್ಬಿಟ್ಟು ಅಲ್ಲಿ 85 ಕೋಟಿ ಬಂದ್ರೆ ಈ 15 ಕೋಟಿ ಏನು ಮಾಡ್ತೀರಾ ಮೋದಿಜಿ? ಜನಗಣತಿಯಲ್ಲಿ ಅವ್ರು ಇರ್ತಾರೆ, ಆದರೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಅವ್ರು ಇರಲ್ಲ. ಇದು ನೀವು ಭಾರತದ ಪ್ರಜಾತಂತ್ರ ವ್ಯವಸ್ಥೆಗೆ ಮಾಡುವ ದೊಡ್ಡ ದಖಲ್ಬಾಜಿ ನೀವು ಮೋದಿಜಿ. ಬೆಕ್ಕು ಕಣ್ಣು ಮುಚ್ಕೊಂಡು ಎಷ್ಟೇ ಹಾಲು ಕುಡಿತಾ ಇದ್ರೇನು ಎಲ್ಲರೂ ವಾಚ್ ಮಾಡ್ತಾ ಇದ್ದಾರೆ. ನೀವೇನು ಇವತ್ತು SIR ಅಲ್ಲಿ ಮಹಾ ಮೋಸ ಮಾಡ್ತಾ ಇದ್ದಾರೆ ಭಾರತೀಯರಿಗೆ. ಎಲೆಕ್ಟ್ರಲ್ ರೋಲ್ಸ್ ಅಲ್ಲಿ ಏನನ್ನ ನೀವು ಕಮ್ಮಿ ಇದ್ರೆ ಒಂದು 10-15 ಕೋಟಿ ಜನ ತೆಗೆದಾಕ್ಬಿಟ್ರೆ ಈ ಇತಿಹಾಸದಲ್ಲಿ ನಿಮ್ಮನ್ನ ಛೀಮಾರಿ ಹಾಕ್ತಾರೆ. ಬರ್ತಾ ಮಾಡ್ಕೊಳ್ಳಿ, ಇನ್ನೊಂದು 20 ವರ್ಷ ಆದ್ಮೇಲೆ ಇಂತಹ ಪ್ರಧಾನಿ ಇದ್ದ ಮಹಾ ಮೋಸಗಾರ ಪ್ರಧಾನಿ ಇಡೀ ಪ್ರಜಾತಂತ್ರ ವ್ಯವಸ್ಥೆಗೆ ಕೊಡ್ಲಿ ಪೆಟ್ಟಿ ಕೊಟ್ಟುವ ಈ ಪ್ರಜಾತಂತ್ರ ವ್ಯವಸ್ಥೆಗೆ ಯಾರನ್ನ ಮಹಾ ಮೋಸ ಮಾಡಿರೋ ಯಾವ್ದನ್ನ ಪ್ರಧಾನಿ ಇದ್ರೆ ಅದು ನರೇಂದ್ರ ಮೋದಿ ಅಂತ. ಇನ್ ದ ಆನಲ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಯುವರ್ ನೇಮ್ ವಿಲ್ ಬಿ ಮೆನ್ಷನ್. ಮೋದಿಜಿ ಹುಷಾರ್.